ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪವನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಷ್ಯನ್ ಬ್ರ್ಯಾಂಡ್ ಶೂನ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಅಂಡ್ ನಿಮಗೆ ಈ ಶೂಸ್ ಬೇಕಂದ್ರೆ ಈ ಶೂಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಬೈ ಕೂಡ ಮಾಡಬಹುದು. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋ ಶೂದು ಬಾಕ್ಸ್ ಇಲ್ಲಿದೆ, ನೋಡಬಹುದು ನೀವು. ಬಾಕ್ಸ್ ಮೇಲ್ಗಡೆ ಬ್ರ್ಯಾಂಡಿಂಗ್ ಏಷ್ಯನ್ ಅಂತ ಇದೆ, ಆಮೇಲೆ ಮೆಮೊರಿ ಫೋಮ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ. ಅಂಡ್ ಈ ಸೈಡ್ ಶೂ ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿದ್ದಾರೆ ಏಷ್ಯನ್ ಅಂತ. ಅಂಡ್ ಅದ್ರ ಜೊತೆ ಇನೋವಾ 05 ನೇವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಏಷ್ಯನ್ ಅವ್ರದ್ದು ಇನೋವಾ 05 ಸೀರೀಸ್ ಇನ್ ಶೂ. ಅಂಡ್ ಇದ್ರ ಕಲರ್ ಬಂದ್ಬಿಟ್ಟು ನೇವಿ ಕಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇದ್ರ ಸೈಜ್ 9UK, ನಾನು ತರಿಸಿರೋ 9UK. ಸೊ ನೀವು ಆರ್ಡರ್ ಮಾಡಬೇಕಾದ್ರೆ ನಿಮ್ ಫುಟ್ವೇರ್ ಸೈಜ್ ನ ತಿಳ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಆರ್ಡರ್ ಮಾಡ್ಕೋಬೇಕು. ಅಂಡ್ ಬಾಕ್ಸ್ ಮೇಲ್ಗಡೆ ಸೇವಾಗ್ ಅವ್ರ ಫೋಟೋ ಹಾಕಿದ್ದಾರೆ. ಅಂಡ್ ಇದ್ರ ಮೂಲಕ ಗೊತ್ತಾಗುತ್ತೆ ಲೈಕ್ ಸೇವಾಗ್ ಅವರು ಈ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಸೊ ಇದಿಷ್ಟು ಬಾಕ್ಸ್ ಮೇಲ್ಗಡೆ ಇರೋದು. ಅಂಡ್ ಈ ಶೂಸ್ ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ. ಅದಾದ್ಮೇಲೆ ಈ ಶೂನ ನಿಮ್ ಮುಂದೆ ರಿವ್ಯೂ ಮಾಡ್ತೀನಿ. ಸೊ ನಿಮ್ಗೂ ಬೇಕಾದ್ರೆ ನೀವು ಪರ್ಚೇಸ್ ಕೂಡ ಮಾಡಬಹುದು. ಈಗ ರಿವ್ಯೂ ಮಾಡೋಣ. ಮೊದಲಿಗೆ ಶೂ ಒಳಗಡೆ ಏನೇನಿದೆ ಅಂದ್ರೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಏಷ್ಯನ್ ಸ್ಪೋರ್ಟ್ಸ್ ಅಂತ ಇದೆ, ನೋಡಬಹುದು. ಇದು ಆ ಬ್ಯಾಗ್. ಅಂಡ್ ಅದ್ರ ಜೊತೆ ಥ್ಯಾಂಕ್ ಯು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದ್ರ ಮೇಲೆ ಸೇವಾಗ್ ಅವ್ರ ಫೋಟೋ ಇದೆ, ಆಮೇಲೆ ಏಷ್ಯನ್ ಅಂತ ಬ್ರ್ಯಾಂಡಿಂಗ್ ಕೂಡ ಇದೆ, ನೋಡಬಹುದು. ಇದು ಕಾರ್ಡ್. ಆಮೇಲೆ ಒಳಗಡೆ ಶೂ ಇದಾವೆ, ನೋಡಬಹುದು. ಇವು ಆ ಶೂ ಇನೋವಾ 05 ಅನ್ನೋ ಶೂ. ಸೊ ಇದು ಇನೋವಾ 05 ಶೂ ಏಷ್ಯನ್ ಅವ್ರದ್ದು. ಅಂಡ್ ಇದ್ರ ಡಾಮಿನೇಟಿಂಗ್ ಕಲರ್ ಯಾವ್ದಂದ್ರೆ ನೇವಿ ಬ್ಲೂ ಕಲರ್. ಅದ್ರ ಜೊತೆ ನಿಮಗೆ ಇಲ್ಲಿ ಆರೆಂಜ್ ಕಲರ್ ಮತ್ತೆ ಸೀಲ್ ಕಲರ್ ಕೂಡ ಕೊಟ್ಟಿದ್ದಾರೆ, ನೋಡಬಹುದು ಇಲ್ಲಿ. ಬಟ್ ಡಾಮಿನೇಟಿಂಗ್ ಕಲರ್ ಯಾವ್ದಂದ್ರೆ ನೇವಿ ಬ್ಲೂ ಕಲರ್. ಅಂಡ್ ಇದ್ರ ಮೇಲೆ ಬ್ರ್ಯಾಂಡಿಂಗ್ ಎಲ್ಲ ಸಿಗುತ್ತೆ ಅಂದ್ರೆ ಇಲ್ಲಿ ಮೇಲೆ ಲೇಸ್ ಹತ್ರ ಬ್ರ್ಯಾಂಡ್ ನೇಮ್ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಬ್ರ್ಯಾಂಡ್ ಲೋಗೋ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಒಳಗಡೆ ಇಲ್ಲಿ ಇನ್ನರ್ ಸೋಲ್ ಅಲ್ಲಿ ಏಷ್ಯನ್ ಮತ್ತೆ ಮೆಮೊರಿ ಫೋಮ್ ಟೆಕ್ನಾಲಜಿ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಈ ಸೈಡ್ ಅಲ್ಲಿ ಏಷ್ಯನ್ ರನ್ನಿಂಗ್ ಗೇರ್ ಅಂತ ಬರೆದಿದ್ದಾರೆ. ಅಂಡ್ ಈ ಕಡೆ ಸೈಡ್ ಅಲ್ಲೂ ಏಷ್ಯನ್ ರನ್ನಿಂಗ್ ಗೇರ್ ಅಂತ ಕೂಡ ಬರೆದಿದ್ದಾರೆ. ಆಮೇಲೆ ಇಲ್ಲಿ ಸೋಲ್ ಹತ್ರ ಮ್ಯಾಕ್ಸ್ ಕುಶನ್ ಅಂತ ಬರೆದಿದ್ದಾರೆ, ಇಲ್ಲಿ ಕೆಳಗಡೆ ಸೋಲ್ ಹತ್ರ. ಅಂಡ್ ಈ ಶೂದು ಯೂನಿಕ್ನೆಸ್ ಏನಂದ್ರೆ ಇಲ್ಲಿರೋ ಡಿಸೈನ್, ಈ ಡಿಸೈನ್ ಇದೆಯಲ್ಲ, ಇದು ರಿಫ್ಲೆಕ್ಟಿವ್ ಡಿಸೈನ್. ಅಂದ್ರೆ ಇದನ್ನ ನೀವು ನೈಟ್ ಅಲ್ಲಿ ಯಾವ್ದಾರ ಪಾರ್ಟಿಗೆ ಅಥವಾ ಯಾವ್ದಾರ ಇವೆಂಟ್ ಗೆ ಹೋದಾಗ ಹಾಕೊಂಡ್ರೆ ಅಲ್ಲಿ ಬರೋ ಲೈಟ್ ಗೆ ಇದು ರಿಫ್ಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಅದು ಯಾವ ತರ ವರ್ಕ್ ಆಗುತ್ತೆ ಅಂಡ್ ಯಾವ ತರ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಮುಂದೆ ಕ್ಲಿಪ್ ಹಾಕ್ತೀನಿ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಇದು ಯಾವ ತರ ರಿಫ್ಲೆಕ್ಟ್ ಆಗುತ್ತೆ ಅಂತ. ಒಳಗಡೆ ಸ್ಪಾಂಜ್ ಮೆಟೀರಿಯಲ್ ಮತ್ತೆ ಮೆಮೊರಿ ಫೋಮ್ ಟೆಕ್ನಾಲಜಿ ಯೂಸ್ ಮಾಡಿರೋದಕ್ಕೆ ನಿಮಗೆ ಬಹಳ ಕಂಫರ್ಟಬಲ್ ಅನ್ಸುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಆಂಟಿ ಸ್ಕಿಡ್ ಕೊಟ್ಟಿದ್ದಾರೆ, ನೋಡಬಹುದು ನೀವು. ಆರೆಂಜ್ ಕಲರ್ ಇದೆ ಆಂಟಿ ಸ್ಕಿಡ್. ಲೈಕ್ ಮಳೆಗಾಲದಲ್ಲಿ ಈ ಶೂ ಹಾಕೊಂಡ್ರೆ ಯಾವುದೇ ತರ ಸ್ಕಿಡ್ ಆಗೋ ಪಾಸಿಬಿಲಿಟೀಸ್ ಇರಲ್ಲ ಬಿಕಾಸ್ ಆಫ್ ದಿಸ್ ಗ್ರಿಪ್, ನೋಡಬಹುದು. ಅಂಡ್ ಇದಿಷ್ಟು ಓವರ್ ವ್ಯೂ ಆಫ್ ದಿಸ್ ಶೂ. ಎಸ್ ಫ್ರೆಂಡ್ಸ್, ಯಾವ ಮೆಟೀರಿಯಲ್ ಅಂದ್ರೆ ಎಥಲೈನ್ ವಿನೈಲ್ ಅಸಿಟೇಟ್ ಅನ್ನೋ ಮೆಟೀರಿಯಲ್ ಇಂದ ಮಾಡಿರೋದು. ಅಂಡ್ ಇದ್ರ ಸೋಲ್ ಮೆಟೀರಿಯಲ್ ಯಾವ್ದಂದ್ರೆ ಥರ್ಮೋಪ್ಲಾಸ್ಟಿಕ್ ಎಲಾಸ್ಟೋಮರ್ಸ್ ಇಂದ ಇದ್ರ ಸೋಲ್ ಮಾಡಿರೋದು. ಫ್ರೆಂಡ್ಸ್, ಇದ್ರದ್ದು ಅಪ್ಪರ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬ್ರೀದಬಲ್ ಮೆಟೀರಿಯಲ್, ಲೈಕ್ ಮೆಶ್ ಮೆಟೀರಿಯಲ್ ಇಂದ ಮಾಡಿರೋದು ಅಪ್ಪರ್ ಬಾಡಿನ. ಅಂಡ್ ಇದು ಮೆಶ್ ಮೆಟೀರಿಯಲ್ ಇಂದ ಮಾಡೋದಕ್ಕೆ ಇದು ಈಸಿಲಿ ವಾಷಬಲ್. ಅಂಡ್ ಇದು ಎಲ್ಲಾ ಸೀಸನ್ಗೂ ಪರ್ಫೆಕ್ಟ್ ಆಗಿರುತ್ತೆ, ಲೈಕ್ ವಿಂಟರ್ ಸೀಸನ್ ಆಗಿರ್ಬೋದು ಅಥವಾ ಸಮ್ಮರ್ ಸೀಸನ್ ಆಗಿರ್ಬೋದು, ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಅಂಡ್ ಇದ್ರ ಡಿಸೈನ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಕಂಫರ್ಟ್ ಕೊಡಕ್ಕೆ ಇದ್ರ ಡಿಸೈನ್ ಮಾಡಿರೋದು. ಅಂಡ್ ಇದು ಬ್ರೀದಬಲ್ ಮೆಟೀರಿಯಲ್ ಆಗಿರೋದಕ್ಕೆ ಇದ್ರದ್ದು ಈಸಿ ಮೇಂಟೆನೆನ್ಸ್, ಲೈಕ್ ಈಸಿಯಾಗಿ ಡ್ರೈ ಆಗುತ್ತೆ ವಾಶ್ ಮಾಡಿದ ಮೇಲೆ. ಸೊ ಇದು ಮೇನ್ ಅಡ್ವಾಂಟೇಜ್. ಈಗ ಸೋಲ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಔಟರ್ ಸೋಲ್ ನಲ್ಲಿ EVA TPR ಸೋಲ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆ ಆಂಟಿ ಸ್ಕಿಡ್ ಕೂಡ ಯೂಸ್ ಮಾಡಿದ್ದಾರೆ, ಬೇಕಂದ್ರೆ ನೀವು ನೋಡಬಹುದು. ಅಂಡ್ ಇನ್ನರ್ ಸೋಲ್ ನಲ್ಲಿ ಆರ್ಥೋಪೆಡಿಕ್ ಫೋಮ್ ನ ಯೂಸ್ ಮಾಡಿದ್ದಾರೆ. ಇದನ್ನ ಯಾಕೆ ಯೂಸ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಎಕ್ಸ್ಟ್ರಾ ಕಂಫರ್ಟ್ ಕೊಡಕ್ಕೆ ಆರ್ಥೋಪೆಡಿಕ್ ಫೋಮ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ನೈಟ್ರೋಜನ್ ಟೆಕ್ನಾಲಜಿ ಕೂಡ ಯೂಸ್ ಮಾಡಿದ್ದಾರೆ ವಿತ್ ಏರ್ ಕುಷನ್ ಹೀಲ್ಸ್ ನಲ್ಲಿ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಕಂಫರ್ಟ್ ನ ಪ್ರಿಯಾರಿಟಿ ಆಗಿ ಈ ಶೂನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅಂಡ್ ರಿಫ್ಲೆಕ್ಟಿವ್ ಲೇಯರ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ನಾರ್ಮಲ್ ಲೈಟಿಂಗ್ ನಲ್ಲಿ ಈ ತರ ಕಾಣುತ್ತೆ ಶೂ, ನೋಡ್ಬೋದು ನೀವು. ಅಷ್ಟೇನು ರಿಫ್ಲೆಕ್ಟ್ ಆಗಂಗಿಲ್ಲ. ಅದೇ ಲೈಟ್ ಆಫ್ ಮಾಡಿದಾಗ ಅಂಡ್ ಎಕ್ಸ್ಟ್ರಾ ಲೈಟ್ ಇದ್ದಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಲೈಟ್ ಆನ್ ಮಾಡಿದಾಗ ಈ ಥರ ಕಾಣುತ್ತೆ, ಫ್ಲಾಶ್ ಲೈಟ್ ಆನ್ ಮಾಡಿದಾಗ ಈ ಥರ ಕಾಣುತ್ತೆ, ನೋಡ್ಬೋದು ನೀವು ಶೂಸು. ಸೊ ಇದು ಮೇನ್ ಫೀಚರ್ ಈ ಶೂದು, ರಿಫ್ಲೆಕ್ಟಿವ್ ಲೇಯರ್ ಯೂಸ್ ಮಾಡಿರೋದಕ್ಕೆ ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ ಬೇರೆ ಎಲ್ಲ ಶೂಕ್ಕಿಂತ. ಸೊ ಈ ಕಾರಣಕ್ಕೆ ಈ ಶೂನ ನೀವು ಪಾರ್ಟಿ ವೇರ್ ಆಗಿ ಕೂಡ ಯೂಸ್ ಮಾಡ್ಬೋದು.
ಎಸ್ ಫ್ರೆಂಡ್ಸ್, ಈಗ ಈ ಶೂದು ಯೂಸಸ್ ಲೈಕ್ ಯಾವ್ಯಾವ ತಲೆ ಈ ಶೂನ ಹಾಕೊಂಡು ಹೋಗ್ಬೋದು ಅಂತಂದರೆ, ಈ ಶೂನ ನೀವು ಲೈಕ್ ಇದಕ್ಕೆ ಆ್ಯಂಟಿ ಸ್ಕಿಡ್ ಮತ್ತು ಗ್ರಿಪ್ಪಿಂಗ್ ಎಲ್ಲ ಇರೋದಕ್ಕೆ ಈ ಶೂನ ನೀವು ಸ್ಪೋರ್ಟ್ಸ್ ವೇರ್ ಆಗೋ ಯೂಸ್ ಮಾಡ್ಬೋದು. ಲೈಕ್ ವಾಲಿಬಾಲ್ ಆಡ್ತಿದ್ದೀರಾ ಅಂದರೆ, ಅಥವಾ ಫುಟ್ಬಾಲ್ ಆಡ್ತಿದ್ದೀರಾ ಅಂದರೆ, ಅಥವಾ ಯಾವುದೇ ಥರ ಸ್ಪೋರ್ಟ್ಸ್ ಆಡ್ತಿದ್ದೀರಾ ಅಂದರೆ, ಇಲ್ಲ ಜಿಮ್ಮಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಕೂಡ ಈ ಶೂಸ್ನ ಹಾಕೊಂಡು ಹೋಗ್ಬೋದು. ಇಲ್ಲ ವಾಕಿಂಗಿಗೆ ಇಲ್ಲ ರನ್ನಿಂಗಿಗೂ ಕೂಡ ಈ ಶೂಸ್ನ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದ್ರ ಜೊತೆ ಇದ್ರ ಮೇಲಿರೋ ರಿಫ್ಲೆಕ್ಟಿವ್ ಡಿಸೈನ್ಗೆ ನೀವು ಇದನ್ನ ಕ್ಯಾಶುವಲ್ ಶೂಸ್ ಆಗು ಯೂಸ್ ಮಾಡ್ಬೋದು. ಲೈಕ್ ಪಾರ್ಟಿ ವೇರ್ ಆಗಿ, ಇಲ್ಲ ಎಲ್ಲಾದರೂ ಇವೆಂಟ್ಗೆ ಹೋಗ್ಬೇಕಂದ್ರೂ ಕೂಡ ಈ ಶೂಸ್ನ ಹಾಕೊಂಡು ಹೋಗ್ಬೋದು. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಈ ಶೂಸ್ದು. ಆ್ಯಂಡ್ ಈ ಶೂಸ್ದು ನೆಟ್ ವೇಟ್ ಎಷ್ಟಿದೆ ಅಂದರೆ 500 ಗ್ರಾಮ್ಸ್ ಇದೆ ಅಂತ ಬ್ರ್ಯಾಂಡ್ ಮೆನ್ಷನ್ ಮಾಡಿದ್ದಾರೆ. ಎಸ್ ಫ್ರೆಂಡ್ಸ್, ಇದಿಷ್ಟು ಈ ಶೂದು ಇನ್ಫಾರ್ಮೇಷನ್. ನಿಮಗೆ ವಿಡಿಯೋ ಇಷ್ಟ ಆಗುವ ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ನನ್ನ ವಿಡಿಯೋ ಶೇರ್ ಮಾಡ್ಬೋದು. ಆ್ಯಂಡ್ ಇದೇ ಥರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸು ಆ್ಯಂಡ್ ಅನ್ಬಾಕ್ಸಿಂಗ್ ರಿಲೇಟೆಡ್ ವಿಡಿಯೋಸು ಎಲ್ಲ ಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನನ್ನ ವಿಡಿಯೋಸ್ ಸಿಗ್ತಾವೆ ನಿಮಗೆ. ಇದೇ ಥರ ನಾನು ಶಾರ್ಟ್ ವಿಡಿಯೋಸ್ ಫಾರ್ಮೆಟ್ ಅಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ಶೂ ನಿಮಗೆ ಬೇಕಂದ್ರೆ ಈ ಶೂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ನೀವು ಬೈ ಕೂಡ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.